ಕುಲಹಳ್ಳಿ ವ್ಯಾಪ್ತಿಯ ಸರ್ಕಾರಿ ಜಮೀನುಗಳನ್ನು ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಇನಾಮದಾರ ಹೆಸರಿನಲ್ಲಿ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಶುಕ್ರವಾರ ರಾಷ್ಟ್ರೀಯ ರೈತ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರೈತ ವಿರೋಧಿ ಅಧಿಕಾರಿಗಳಿಗೆ, ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ, ರೈತ ಬೈಲಹೊಂಗಲ ಎಸಿಗೆ ಕುಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರಿಜಿಸ್ಟರ್ ಸರ್ವೆ ನಂಬರ್ 216 ಮತ್ತು 146, 153 ಸರ್ವೆ ನಂಬರ್ಗಳಲ್ಲಿ ಮತ್ತು ಇನ್ನೂ ಅನೇಕ ಸರ್ವೆಗಳು ಮೊದಲು ರೈತ ಖಾತೆಯಲ್ಲಿ ನಮ್ಮ ರೈತರ ಹೆಸರು ಮತ್ತು ಕರ್ನಾಟಕ ಸರ್ಕಾರ ಅಂತ ಇದ್ದು ಮತ್ತು ರೈತರ ಹೆಸರಿನಲ್ಲಿ ಉಚ್ಚ ನ್ಯಾಯಾಲಯದ ಆದೇಶ ಇರುವ 100 ಎಕರೆಗಳು ಜಮೀನುಗಳನ್ನು 18/6/2025 ಮುಂದಿನ ದಿನಾಂಕ 4/8/2025 ಆದೇಶದ ಹೆಸರಿನಲ್ಲಿ ಹಕ್ಕು ಬದಲಾವಣೆ ಮಾಡಿರುತ್ತಾರೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಇದು ಕಿತ್ತೂರು ಖಾನಾಪುರ ಕಿತ್ತೂರು ಕುಲ್ಲೊಳ್ಳಿ ಗ್ರಾಮದ ಸರ್ವೆ ನಂಬರ್ 146, ಆನಂತರ 216, 153 ಈ ಸರ್ವೆ ನಂಬರ್ನಲ್ಲಿ ಈಗ ಸರ್ಕಾರದ ಹೆಸರು ತೆಗೆದಿದ್ದಾರೆ, ರೈತರ ಹೆಸರು ತೆಗೆದಿದ್ದಾರೆ, ಯಾವುದೋ ದೇಶದ್ರೋಹಿಗಳ ಹೆಸರನ್ನು ಹಾಕಿದ್ದಾರೆ. ನಾವು ಇದನ್ನು ಸರ್ಕಾರಿಗೆ ಮನಗೊಂಡು ಇದನ್ನು ಸರ್ವೆ ಮಾಡಿ ರೈತರಿಗೆ ಮಾಡಿಕೊಡುವಂಥದ್ದನ್ನು ಹಿಂದೆ ರೆವಿನ್ಯೂ ಮಂತ್ರಿ ಇದ್ದಂಥ ಕಾಗೋಡು ತಿಮ್ಮಪ್ಪನವರು ಮಾಡಿದರು. ಈಗೊತ್ತು ಏನು ನಡೀತಾ ಇದೆ, ರೈತರ ಹೆಸರನ್ನು ಕಿತ್ತಾಕಿ ಅವರಲ್ಲಿ ಅವ್ರ ಹೆಸರನ್ನು ಕಿತ್ತು ಸರ್ಕಾರದ ಹೆಸರನ್ನು ಕಿತ್ತು ರೈತರಿಗೆ ಮೋಸ ಮಾಡ್ತಿದ್ದಾರೆ. ಇದನ್ನು ಖಂಡಿಸ್ತಿದೆ. ಇದು ಹೆಚ್ಚು ಕಡಿಮೆ ಇದು 1000 ಎಕರೆ ಜಮೀನಿದೆ. ಈಗ ಸದ್ಯದಲ್ಲಿ ಈಗಾಗಲೇ ನಮಗೆ ಯಾವುದು ಕಾಗದ ಪತ್ರಗಳನ್ನು ಅವರು ಸರ್ಕಾರದ ದಪ್ತರ ಕೊಡ್ತಾ ಇಲ್ಲ. ಇದು ಕಾನೂನು ಬಾಹಿರ ಹಾಗೂ ಕ್ರಿಮಿನಲ್ ಪ್ರಕರಣ ಆಗಿರುವುದರಿಂದ ಕೂಡಲೇ ಈ ಪ್ರಕರಣಗಳು ಸಂಬಂಧಪಟ್ಟಂತೆ ಬೈಲಹೊಂಗಲ ಎಸಿ ಪ್ರಭಾವತಿ ಫಕೀರಪುರ, ಕಿತ್ತೂರು ತಹಶೀಲ್ದಾರ್ ರವೀಂದ್ರ ಹಾದಿಮನಿ, ಕೇಸ್ ವರ್ಕರ್ಗಳಾದ ರಮೇಶ್ ರೆಡ್ಡಿ ಹಾಗೂ ಈರಣ್ಣ ಕರಡಿ ಮೇಲೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರೂ ಕ್ರಮ ಜರುಗಿಸುತ್ತಿಲ್ಲ ಎಂದು ದೂರಿದ್ದಾರೆ. 4/8/2025 ಉಪವಿಭಾಗಾಧಿಕಾರಿಗಳ ಆದೇಶದ ಮೇರೆಗೆ ಅಂತ ಹಾಕಿದ್ದಾರೆ. ಇಂಥ ಕ್ರಿಮಿನಲ್ ಕೇಸ ನಮ್ಮ ಉಪವಿಭಾಗಾಧಿಕಾರಿಗಳು ಒಂದು ಮಾಡ್ತಾರೆ. ಅವ್ರ ಜೊತೆ ಕಿತ್ತೂರು ತಹಶೀಲ್ದಾರ್ ಶಾಮೀಲಾಗಿದ್ದಾರೆ, ರವೀಂದ್ರ ಹಾದಿಮನಿ. ಎರಡನೇದ್ದು ರಮೇಶ್ ರೆಡ್ಡಿ ಅಂತೇಳ್ರಿ. ಈಗಾಗಲೇ ನಿಮ್ಮ ಹೋದ ವರ್ಷ ನಮ್ಮ ಹೋರಾಟ ಸಮಯದೊಳಗೆ ಮಾನ್ಯ ನಮ್ಮ SP ಸಾಹೇಬರು ಹೇಳಿದರು ಏನಂತೇಳಿ, ಇವ್ರನ್ನ ಈಗಾಗಲೇ ಟ್ರಾನ್ಸ್ಫರ್ ಮಾಡ್ತೇವೆ ಅಂತೇಳಿ. ಅವತ್ತಿನಿಂದ ಇವತ್ತಿನವರೆಗೂ ರಮೇಶ್ ರೆಡ್ಡಿ ಅವರು ಅಲ್ಲೇ ಇದ್ದಾರೆ. ಟ್ರಾನ್ಸ್ಫರ್ ಮಾಡಿದ ಅಂತ ನಿಮ್ಮ ಮಾಧ್ಯಮ ಹೇಳಿಕೆಗಳಿಗೂ ಕೊಟ್ಟಿದ್ದಾರೆ ಸರ್. ಅದನ್ನು ಬೇಕಾದ್ರೆ ವಿಡಿಯೋಸ್ ನಿಮಗೆ ಕೊಡ್ತೇನೆ, ನಾನು ಸ್ಪಷ್ಟವಾಗಿ ಹೇಳ್ಯಾರ. ಆಮೇಲೆ ಬುಣೆ ಮಂಡಳಿ ಆದೇಶ ಫೋರ್ಜರಿ ಆಗೈತೆ ಅಂತ ಇವ್ರ ಮೇಲೆ ಈಗಾಗಲೇ ರೀ ಅಂದರೆ ದಿನಾಂಕ ಸರ್ 24/12/2024 ತಾರೀಕಿಗೆ ಇವ್ರು ಅಷ್ಟು ಫಿರ್ಯಾದಿ ಕೊಡಿದ್ರು. ಇವ್ರು ಅಷ್ಟು ಜನರ ವಿರುದ್ಧ ಫಿರ್ಯಾದಿ ಕೊಡಿದ್ರು, ಪೊಲೀಸ್ ಕಂಪ್ಲೇಂಟ್ ಆಗೈತೆ ಸರ್. ಆದರೂ ಇದುವರೆಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಕ್ರಮ ಇವ್ರ ಮೇಲೆ ಆಗಿಲ್ಲ. ತಪ್ಪಿತಸ್ಥ ಕಾನೂನು ಬಾಹಿರ ತಿದ್ದುಪಡಿ ಚಟುವಟಿಕೆ ಮಾಡಿ ರೈತರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತಕ್ಷಣ ಗಂಭೀರ ಕಾನೂನಾತ್ಮಕ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸುತ್ತೇವೆ. ತಪ್ಪಿದ್ದಲ್ಲಿ ರೈತರು ಮತ್ತು ರೈತ ಸಂಘಟನೆಗಳು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.